ಜೈ ಶ್ರೀರಾಮ್. ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ದೀರಾ? ನಮ್ ಏನಿಲ್ಲ ಗೈಸ್, ನಮ್ ಗೌರ್ಮೆಂಟ್ ಕೊಡ್ತಾ ಇರೋ ಫ್ರೀಯಿಂದ ಫ್ರೀ 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 ಅಂತ ಇವ್ರ ಎಲೆಕ್ಷನ್ ಗೆಲ್ಲೋದಕ್ಕೋಸ್ಕರ ಇವ್ರು ನಾವು ಆ ಫ್ರೀ ಕೊಡ್ತೀವಿ ಈ ಫ್ರೀ ಕೊಡ್ತೀವಿ ಅಂತ ಏನ್ ಇವ್ರು ಅನೌನ್ಸ್ಮೆಂಟ್ ಮಾಡ್ತಾ ಇದಾರೋ ಎಲ್ಲಾ ಫ್ರೀಗಳು ತಗೊಂಡು ಜನ ಸೋಂಬೇರಿಗಳಾಗೋಗಿ ಯಾವ ಗಾಡಿಗೂ ಡ್ರೈವರ್ಗಳು ಸಿಗ್ತಾ ಇಲ್ಲ, ತೋಟಗಳು ಕೂಲಿಯವ್ರು ಸಿಗ್ತಾ ಇಲ್ಲ, ಎಲ್ಲಾ ಗಾಡಿ ಓನರ್ಗಳೇ ಓಡಿಸ್ತಾರೆ. 5 ಗಾಡಿ ಇದ್ರೆ 5 ಗಾಡಿ ಒಂದಾದ್ಮೇಲೆ ಎಂತ ಗತಿ ಬಂದಿದೆ ನೋಡಿ ಓನರ್ಗಳಿಗೆ. ಹಾ, ಒಂದ್ಸಾರಿ ಟ್ರ್ಯಾಕ್ಟರ್, ಒಂದ್ಸಾರಿ ಲಾರಿ. ಹಾ, ಈ ಕ್ರೆಷರ್ಗಳಿಗೆ ಬಂದ್ರೆ ಧೂಳು. ಇನ್ನೊಂದು ಧೂಳು ಮಕಾನೇ ನೋಡಿರ್ಲಿದ್ದವರೆಲ್ಲ ಫಸ್ಟ್ ಕಷ್ಟಪಟ್ಟಿದ ಮೇಲೆ ಬಂದಿದ್ದು ಅನ್ಕೊಳ್ಳಿ. ಈಗ ಮತ್ತೆ ಅದೇ ಗತಿ ಬರ್ತಾ ಇದೆ ಗೌರ್ಮೆಂಟ್ ಮಾಡ್ತಾರ ಫ್ರೀಗಳಿಗೆ. ಯಾರು ಕೆಲಸ ಮಾಡ್ತಾ ಇಲ್ಲ, ಫ್ರೀ 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 ಅನ್ಕೊಂಡು ಕೊಟ್ಟಿದ್ ತಿನ್ಕೊಂಡು ಮನೆಗಳಲ್ಲಿ ಅವ್ರ ಹೆಂಗೋ ಎಂಟ್ರುಗಳನ್ನ ಗಾರ್ಮೆಂಟ್ಸ್ ಕಳಿಸ್ತಾರೆ. ಅವರು ಏನೋ ಅಷ್ಟೋ ತಂದು ಕೊಡ್ತಾರೆ. ಇವ್ರ ಅಲ್ಲೋ ಇಲ್ಲೋ 1 ಅವರ್ ಮಾಡಿದ್ರು ಇವಾಗ 500 ಕೊಡ್ತಾರೆ. 300 ರೂಪಾಯಿ ಎಣ್ಣೆಗೆ, 200 ರೂಪಾಯಿ ಚಿಕನ್ಗೆ ಬಿಂದಾಸ್ ಜೀವನ. ನಾವು ಮೇಲೇನೂ ಹೋಗಕ್ಕಾಗ್ದೆ ಕೆಳಗೇನೂ ಬರಕ್ಕಾಗ್ದೆ ಇರೋರ್ ಪರಿಸ್ಥಿತಿ ಹೆಂಗೆ? ಏನ್ ಗೌರ್ಮೆಂಟ್ ಏನೋ ನಮಗೂ ಅರ್ಥ ಆಗ್ತಾ ಇಲ್ಲ. ಏನ್ ಓಟ್ಗೋಸ್ಕರ ಫ್ರೀ 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 ಅನ್ಕೊಬಿಟ್ರೆ ಕೆಲಸ ಮಾಡೋರು ಯಾರು? ಆ ನಮ್ಗೆ ಇವಾಗ ಡ್ರೈವರ್ಗಳು ಸಿಕ್ಕಿದೆ, ಕೆಲಸ ಮಾಡೋರು ಇಲ್ಲದೆ ಎಲ್ಲಾ ಬಿಸ್ನೆಸ್ಗೂ ಏಟ್ ಬೀಳ್ತದೆ. ಹಿಂಗಿದೆ ನಮ್ ಕಷ್ಟ ಆಗಾಯ್ತು.